ಫ್ಯಾಟಿ ಲಿವರ್ ಈ ಸಮಸ್ಯೆ ಇತ್ತೀಚೆಗೆ ಬಹಳ ಜನರಲ್ಲಿ ಕಂಡು ಬರತೈತಲ್ರಿ. ಇದು ನಾರ್ಮಲ್ ಪ್ರಾಬ್ಲಮ್ ಅಥವಾ ಸೀರಿಯಸ್ ಪ್ರಾಬ್ಲಮ್? ಓನ್ಲಿ ಆಲ್ಕೋಹಾಲ್ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬರುತ್ತಾ? ಹಾಗಾದ್ರೆ ಬರ್ರಿ ಇವತ್ತು ಫ್ಯಾಟಿ ಲಿವರ್ ಬಗ್ಗೆ ತಿಳ್ಕೊಳ್ಳೋಣ. ಫ್ಯಾಟಿ ಲಿವರ್ ಸಮಸ್ಯೆ ಓನ್ಲಿ ಆಲ್ಕೋಹಾಲ್ ಕುಡಿಯೋದ್ರಿಂದ ಅಷ್ಟ ಬರಂಗಿಲ್ಲ. ಯಾರ್ದೆಲ್ಲ ವೇಟ್ ಜಾಸ್ತಿ ಇರುತ್ತ, ಅದ್ರಲ್ಲೂ ಎಬ್ಡಾಮಿನಲ್ ಸುತ್ತಮುತ್ತಲ ಫ್ಯಾಟ್ ಡಿಪಾಸಿಟ್ ಆಗಿದ್ರ, ಹೈಪರ್ ಟೆನ್ಷನ್ ಅಂದ್ರೆ ಜಾಸ್ತಿ ಬ್ಲಡ್ ಪ್ರೆಷರ್, ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇದ್ರ, ಇನ್ನು ಟೈಪ್ 2 ಡಯಾಬಿಟೀಸ್ ಇದ್ದವರಲ್ಲಿ ಶುಗರ್ ಕಂಟ್ರೋಲ್ ಮಾಡ್ತಾ ಇಲ್ಲ, ಬ್ಯಾಡ್ ಲೈಫ್ ಸ್ಟೈಲು, ಅನ್ಹೆಲ್ದಿ ಫುಡ್ ಯಾರು ಜಾಸ್ತಿ ತಿಂತಾ ಇರ್ತೀರಾ, ಯಾರು ಜಾಸ್ತಿ ಇನ್ಆಕ್ಟಿವ್ ಆಗಿರ್ತೀರಾ ಅಂತವ್ರಲ್ಲೂ ಕೂಡ ಫ್ಯಾಟಿ ಲಿವರ್ ಸಮಸ್ಯೆ ಬರೋದು ಬಹಳ ಚಾನ್ಸಸ್. ನೀವು ಬ್ಲಡ್ ಟೆಸ್ಟ್ ಮಾಡಿದಾಗ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಡಯಾಗ್ನೋಸ್ ಆತಂತಂದ್ರ ಆ ಟೈಮಲ್ಲಿ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಫುಡ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಫ್ಯಾಟಿ ಲಿವರ್ ಅನ್ನ ನೀವು ಮ್ಯಾನೇಜ್ ಮಾಡ್ಬೋದು. ಅಂದ್ರೆ ಇದು ರಿವರ್ಸ್ ಆಗುವಂತದ್ದು ಬಹಳಷ್ಟು ಚಾನ್ಸಸ್ ಇರುತ್ತೆ. ಸೊ ಫ್ಯಾಟಿ ಲಿವರ್ ನಾರ್ಮಲ್ ಪ್ರಾಬ್ಲಮ್ ಅಂತೂ ಅಲ್ಲ, ಹಂಗನ ಜಾಸ್ತಿ ನೀವು ಸೀರಿಯಸ್ ತಗೊಳ್ಳೋಂಗೂ ಇಲ್ಲ. ಪ್ರಾಪರ್ ಆಗಿ ಇದನ್ನ ಮೇಂಟೈನ್ ಮಾಡಿದ್ರೆ, ಲಿವರ್ ಅನ್ನ ಹೆಲ್ದಿ ಆಗಿ ಇಟ್ಕೊಂಡ್ರೆ ಫ್ಯಾಟಿ ಲಿವರ್ ಅನ್ನ ನೀವು ಮೇಂಟೈನ್ ಮಾಡ್ಬೋದು. ಸೊ ನೀವೇನ್ ಮಾಡ್ಬೇಕು ಅಂತಂದ್ರ ರೆಗ್ಯುಲರ್ ಆಗಿ ಹೆಲ್ದಿ ಲೈಫ್ ಸ್ಟೈಲ್ ಮತ್ತು ಹೆಲ್ದಿ ಫುಡ್, ಪ್ರತಿದಿನ ಒಂದು 30 ರಿಂದ 45 ನಿಮಿಷ ಎಕ್ಸರ್ಸೈಸ್ ಮಾಡ್ರಿ. ಅದ್ರ ಜೊತೆಗೆ ಗುಡ್ ಸ್ಲೀಪ್, ಇನಫ್ ವಾಟರ್ ಇಂಟೇಕ್, ಮತ್ತೆ ಯಾರೆಲ್ಲ ಆಲ್ಕೋಹಾಲ್ ಕನ್ಸೂಮ್ ಮಾಡ್ತೀರಿ ಕಂಪ್ಲೀಟ್ಲಿ ಆಲ್ಕೋಹಾಲ್ ನ ಸ್ಟಾಪ್ ಮಾಡ್ರಿ. ರೆಡ್ ಮೀಟು, ಪ್ರೊಸೆಸ್ಡ್ ಫುಡ್, ಬೇಕರಿ ಐಟಮ್ಸ್, ಪ್ಯಾಕ್ಡ್ ಇರುವಂತ ಐಟಮ್ಸ್, ಸೋಡಾ ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್, ಹೈಲಿ ಶುಗರಿ ಮತ್ತು ಮಸಾಲೆ ಫುಡ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ರೆಗ್ಯುಲರ್ ಆಗಿ ಒಂದು ಹೆಲ್ದಿ ಡಯಟ್ ಅಂದ್ರೆ ಹೈ ಪ್ರೋಟೀನ್, ಹೈ ಫೈಬರ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರುವಂತಹ ಫುಡ್, ವಿಟಮಿನ್ ಅಂಡ್ ಮಿನರಲ್ಸ್ ರಿಚ್ ಫುಡ್ಸ್ ಅಂಡ್ ಒಮೆಗಾ ಫ್ಯಾಟಿ ಆಸಿಡ್ಸ್ ಇರುವಂತಹ ಬ್ಯಾಲೆನ್ಸ್ಡ್ ಫುಡ್ ಅನ್ನ ರೆಗ್ಯುಲರ್ ಆಗಿ ಇಂಟೇಕ್ ಮಾಡ್ರಿ. ಒಂದು ಹೆಲ್ದಿ ಲೈಫ್ ಸ್ಟೈಲ್, ಹೆಲ್ದಿ ಫುಡ್ ಇಂದ ನಿಮ್ ಲಿವರ್ ಅನ್ನ ನೀವು ಚೆನ್ನಾಗಿಟ್ಕೋಬಹುದು.